ಪ್ರೇಸ್ ದ ಲಾರ್ಡ್. ದೇವರು ನಮಗೆ ಸ್ತೋತ್ರವಾಗಲಿ. ಬಿಡುಗಡೆ ಸಂತ ಕಾರ್ಯಕ್ರಮಕ್ಕೆ ನಾವು ನಮ್ಮೆಲ್ಲರನ್ನು ಯೇಸು ಕ್ರಿಸ್ತನಲ್ಲಿ ಸ್ವಾಗತಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ನನ್ನ ಸನ್ನಿಧಾನಕ್ಕೆ ನಾವು ಬರುತ್ತೇವೆ. ನಾವು ವಾಕ್ಯಗಳನ್ನು ಧ್ಯಾನ ಮಾಡೋದಕ್ಕೋಸ್ಕರವಾಗಿ ಇನ್ನು ವಾಕ್ಯಗಳನ್ನ ಪವಿತ್ರಾತ್ಮನಲ್ಲಿ ಅಭಿಷೇಕಿಸು. ಪವಿತ್ರನನ್ನು ಸ್ವಾಗತಿಸಿ ನಮ್ಮ ಒಳ್ಳೆಯ ಬೋಧಕವನ್ನು ನೀನು ಆಗಿದ್ದಿ. ನೀನು ಪವಿತ್ರ ಆತ್ಮನೇ ವಾಕ್ಯದ ಮುಖಾಂತರ ನಿನ್ನ ಜನರ ಸಂಗಡ ಮಾತನಾಡು. ಈ ವಾಕ್ಯ ಕೆಲವರ ಪ್ರತಿಯೊಂದು ಆತ್ಮಗಳಿಗೆ ಈ ವಾಕ್ಯ ಜೀವವನ್ನು, ಪ್ರೋತ್ಸಾಹವನ್ನು, ಭಕ್ತಿ ಅಭಿವೃದ್ಧಿಯನ್ನು, ಬಿಡುಗಡೆಯನ್ನು ಉಂಟು ಮಾಡಿ ನಾನು ಬಿಡುಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ನಾವಿತ್ತು ಧ್ಯಾನ ಮಾಡ್ತೇವೆ 2ನೇ ತಿಮೋತಿಯ ಪುಸ್ತಕ 2ನೇ ಅಧ್ಯಾಯದಲ್ಲಿ 20 ಮತ್ತು 21ನೇ ವಾಕ್ಯ. ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು ಇರುತ್ತವೆ. ಅವುಗಳಲ್ಲಿ ಕೆಲವು ಉತ್ತಮದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಬರುತ್ತವೆ. ಹೀಗಿರಲಾಗಿ ಒಬ್ಬನು ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೂ ಯಜಮಾನನಿಗೆ ಉಪಯುಕ್ತನಾಗಿಯೂ ಸಕಲ ಸತ್ಕ್ರಿಯೆಗಳನ್ನು ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು. പിന്നെ ಅಪೊಸ್ತಲನಲ್ಲಿ ಅತಿ ಸ್ಪಷ್ಟ ಹೇಳ್ತಾರೆ ಪ್ರೇರೆ, ಇಲ್ಲಿ ಒಂದು ಮನೆ ಅಂದರೆ ಸಭೆ. ಯೇಸು ಕ್ರಿಸ್ತನು ಪ್ರೇರೆ ಸಭೆಯಲ್ಲಿ ಪ್ರತಿಯೊಂದು ದೇವರ ಮಕ್ಕಳಿಗೆ ಒಂದಲ್ಲ ಒಂದು ವರಗಳನ್ನು ಕೊಟ್ಟಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ಹೊಸ ಒಡಂಬಡಿಕೆಯಲ್ಲಿ ನಾವು ಓದುತ್ತೇವೆ ಪ್ರೇರೆ. ಮತ್ತು ಪ್ರತಿಯೊಂದು ಯೇಸು ನಂಬಿಕೆ ಇಟ್ಟುಕೊಂಡು ನೀರು ದೀಕ್ಷಾಸ್ನಾನ ತಗೊಂಡು ಯಾರು ಕ್ರಿಸ್ತನ ಸಭೆಗೆ ಅದು ನಂಬಿಕಸ್ಥರಾಗಿ ಒಂದು ಸಭೆಗೆ ನೀವು ನಂಬಿಕಸ್ಥರಾಗ್ತಾರೋ ಆ ಸಭೆಯಲ್ಲಿ ದೇವರು ಒಬ್ಬೊಬ್ಬರಿಗೆ ಒಂದು ಪಾತ್ರೆಯನ್ನಾಗಿ ಉಪಯೋಗ ಮಾಡಲಿಕ್ಕೆ ದೇವರು ಭವಿಷ್ಯನಾಗಿದ್ದಾನೆ. ಈ ರೀತಿ ನಿಮ್ಮ ಸಭೆಯಲ್ಲಿ ನೀವು ಒಂದೊಂದು ಪಾತ್ರೆಯನ್ನಾಗಿ ನಿಮ್ಮ ಸಭೆಯ ಅಭಿವೃದ್ಧಿಗೋಸ್ಕರವಾಗಿ ಯೇಸು ಕ್ರಿಸ್ತ ರಾಜ್ಯ ಅಭಿವೃದ್ಧಿಗೋಸ್ಕರ ನೀವು ಉಪಯೋಗ ಆಗಬೇಕಾದರೆ ಅಪೊಸ್ತಲನು ಹೇಳ್ತಾನೆ, ನಿಮ್ಮ ಪಾತ್ರೆಯನ್ನು ದೇವರ ಆತ್ಮನಿಗೆ ನೀವು ಒಪ್ಪಿಸಿಕೊಡಬೇಕು. ಆಗ ದೇವರ ಆತ್ಮನು ನಿಮ್ಮನ್ನು ಉಪಯೋಗ ಮಾಡ್ತಾನೆ. ಆ ದೇವರ ಆತ್ಮನಿಗೆ ನೀವು ಒಪ್ಪಿಸಿಕೊಡಬೇಕಾದರೆ ಅಪೊಸ್ತಲನಲ್ಲಿ 20 ವಾಕ್ಯದಲ್ಲಿ ಏನನ್ನು ನಡೆದರೂ ಸಹ ಬಿಟ್ಟು ಬಿಡಬೇಕು ಎಂಬುದಾಗಿ ಹೇಳ್ತಾನೆ. ಹಾಗಾದರೆ ಈ ವಾಕ್ಯದಲ್ಲಿ ಕೆಲವೊಂದು ಸಂಗತಿಗಳು ನಮಗೆ ನಾವು ನೋಡುವ ಪ್ರೇರೆ, ನಿಮ್ಮ ಪಾತ್ರೆ ನಿಮ್ಮ ಸಭೆಯಲ್ಲಿ ನೀವು ಉಪಯೋಗವಾಗಬೇಕಾದರೆ, ಕರ್ತನ ಮಹಿಮೆಗಾಗಿ ನಿಮ್ಮ ವಾರಗಳು ಉಪಯೋಗವಾಗುತ್ತದೆ. ಯಾವ ರೀತಿಯಲ್ಲಿ ನೀವು ನಿಮ್ಮನ್ನು ದೇವರು ಒಪ್ಪಿಸಿಕೊಳ್ಳಬೇಕು, ಏನು ಮಾಡಬೇಕು ಕೆಲವೊಂದು ಸಂಗತಿ ನೋಡೋಪ್ರೆ. ಮೊದಲನೇ ಸಂಗತಿ ನೋಡ್ತೇವೆ, ಹೀನ ನಡತೆಯುಳ್ಳವರ ಸಹವಾಸವನ್ನು ಬಿಟ್ಟು ಬಿಡಬೇಕು. ನಾವು ನೋಡ್ತೇವೆ 1ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ. ಆದರೆ ಕ್ರೈಸ್ತ ಸಹೋದರನಿಸಿಕೊಂಡವನು ಜಾರನಾದರೂ, ಲೋಭಿಯಾದರೂ, ವಿಗ್ರಹ ಆರಾಧಕನಾದರೂ, ಬೈಯುವವನಾದರೂ, ಕುಡಿಕನಾದರೂ, ಸುಳ್ಳು ಕೊಲ್ಲುವನಾದರೂ ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸ ಮಾಡಬಾರದು, ಅಂಥವನ ಸಂಗಡ ಊಟ ಮಾಡಲು ಬಾರದು ಎಂದು ಬರೆದಿದ್ದೇನು. ಅಪೊಸ್ತಲನು ಹೇಳ್ತಾನೆ, ಇವತ್ತು ಯೇಸು ನಂಬಿಕಿಟ್ಟುಕೊಂಡು ನೀರಲ್ಲಿ ಮುಳುಗಿಸಿಕೊಂಡು ಪ್ರತಿಯೊಬ್ಬರು ವಿಗ್ರಹ ಆರಾಧನೆ, ವ್ಯಭಿಚಾರ, ಕುಡಿಕೆತನ ಎಲ್ಲ ಪಾಪಗಳನ್ನು ಬಿಟ್ಟು ಬಿಡಬೇಕು. ಮತ್ತು ದೇವರ ವಾಕ್ಯಕ್ಕೆ ಪರಿಶುದ್ಧರು ನಡೆಯಬೇಕು ಎಂಬುದಾಗಿ ಅಪೊಸ್ತಲನು ಭಾವಿಸ್ತಾನೆ. ಅದು ಇವತ್ತು ಅಪೊಸ್ತಲನು ಹೇಳ್ತಾನೆ, ನಿಮಗೆ ದೇವರು ಕೊಟ್ಟ ವರಗಳು ನಿಮ್ಮ ಸಭೆಯಲ್ಲಿ ನಿಮ್ಮ ಸಭೆಯ ಅಭಿವೃದ್ಧಿ ಆಗಬೇಕು. ಕ್ರಿಸ್ತನ ಸುವಾರ್ತೆ ಸಾರಲ್ಪಡಬೇಕಾದರೆ ನಿಮ್ಮ ಈ ಪಾತ್ರೆ ನೀವು ಇಂಥ ಯಾರು ಯೇಸು ನಂಬಿಕೊಂಡು ನೀರಿನ ಮುಳುಗಿ ದೀಕ್ಷಾಸ್ನಾನ ತಗೊಂಡು ವಿಗ್ರಹಾರ್ಧನೆ ಇಂಥವರ ಸಹವಾಸದಿಂದ ನಿಮ್ಮ ಜೀವಿತವನ್ನು ಮೇಲೆಗೆ ಆಗದಂತೆ, ಅವರ ಬೋಧನೆಯನ್ನು ಕೇಳಿ ನೀವು ಪಾಪದ ಬೀಳದಂತೆ ನಿಮ್ಮನ್ನು ಪ್ರತ್ಯೇಕಿಸಿಪಡಿಸಿಕೊಳ್ಳಬೇಕು. ಅವರಿಂದ ನಿಮ್ಮನ್ನು ಕಾಪಾಡಬೇಕು, ಅವರ ಬೋಧನೆಯನ್ನು ಕಾಪಾಡಬೇಕು ಎಂಬುದಾಗಿ ಅಪೊಸ್ತಲ ಪೌಲನು ಇಲ್ಲಿ ಹೇಳ್ತಾನೆ. ಈ ರೀತಿ ಅವರ ಬೋಧನೆಯಿಂದ ಅವರ ಪಾಪದಿಂದ ನಿಮ್ಮನ್ನು ಕಾಪಾಡಿಕೊಂಡರೆ ಮಾತ್ರವೇ ದೇವರ ಆತ್ಮನು ನೀವು ಪರಿಶುದ್ಧರಾಗಿ ಜೀವನ ಮಾಡಲಿಕ್ಕಾಗ್ತದೆ. ಆಗ ದೇವರ ಆತ್ಮನು ನಿಮ್ಮ ಪಾತ್ರೆಯನ್ನು ಆತನ ವರಗಳನ್ನು ಅಭಿಷೇಕಿಸಿ ಉಪಯೋಗ ಮಾಡಲಿಕ್ಕೆ ಶಕ್ತನಾಗುತ್ತೆ ಎಂಬುದಾಗಿ ಅಪೊಸ್ತಲ ಪೌಲನು ಈ ನಡೆದು ಇಂಥವರ ಸಹವಾಸದಿಂದ ನಿಮ್ಮನ್ನು ಪ್ರತ್ಯೇಕಪಡಿಸಬೇಕು ಎಂಬುದು ಅಪೊಸ್ತಲ ಪೌಲನು ಹೇಳುತ್ತಾನೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತಿದ್ರೆ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ. ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು, ಅವುಗಳಲ್ಲಿ ಪಾಲುಗಾರರಾಗಿರದೆ ಅವುಗಳನ್ನು ಬಯಲಿಗೆ ತಂದು ಖಂಡಿಸಿರಿ. ಮಾಡಿದ್ರೆ ಕತ್ತಲೆಗೆ ಅಂದರೆ ಯಾವುದೇ ರೀತಿಯ ಗುಪ್ತವಾಗಿ ಮಾಡುವಂಥ ಪಾಪಗಳು ಅಂಥ ಸಂಗತಿ ಪಾಪಗಳಲ್ಲಿ ಪಾಲುಗಾರಾಗಬಾರದು. ಆ ಪಾಪಗಳಿಂದ ನಿಮ್ಮನ್ನು ಪ್ರತ್ಯೇಕಿಸಪಡಬೇಕು. ಆಗ್ಬೋದು ಗುಪ್ತವಾಗಿ ನೋಡೋ ಬ್ಲೂ ಫಿಲ್ಮ್ ಆಗಬಹುದು, ಕೆಲವರು ಪೊರ್ನೋಗ್ರಫಿ,
ಗುಪ್ತವಾಗಿ ನಾನಾ ರೀತಿಯ ಮೊಬೈಲ್ನಲ್ಲಿ ಕೆಲವು ಗೇಮ್ಸ್ಗಳು ಈ ಎಲ್ಲ ಸಂಗತಿಗಳು ನಿಮ್ಮ ಮೊಬೈಲ್ನಲ್ಲಿ ಇರುವುದಾದರೆ ಅದು ಡಿಲೀಟ್ ಮಾಡಬೇಕು ಪ್ರೇಯರೇ. ನಿಮ್ಮ ಮೊಬೈಲ್ ಅಂತಕ್ಕಂಥದ್ದನ್ನು ಸೇವ್ ಮಾಡಿಕೊಳ್ಳಬೇಡಿ, ಆ ಸಂಗತಿಗಳನ್ನು ನೋಡಬೇಡಿ. ಆ ಗುಪ್ತ ಮಾಡೋ ಪಾಪಗಳು ಆ ಎಲ್ಲ ಸಂಗತಿಗಳನ್ನು ಪ್ರತ್ಯೇಕವಾದರೆ ಮಾತ್ರವೇ ದೇವರ ಆತ್ಮ ನಿಮ್ಮನ್ನು ಆತನ ಮಹಿಮೆಗಾಗಿ ನಿಮ್ಮನ್ನು ಉಪಯೋಗ ಮಾಡುವನಾಗಿದ್ದಾನೆ ಪ್ರೇಯರೇ. ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ 2ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 6ನೇ ವಾಕ್ಯ, ಸಹೋದರರೇ, ನಮ್ಮಿಂದ ಹೊಂದಿದ ಬೋಧನೆಯನ್ನು ಅನುಸರಿಸದೆ ಅಕ್ರಮವಾಗಿ ನಡೆಯುವ ಪ್ರತಿ ಸಹೋದರನಿಗೆ ನೀವು ದೂರವಾಗಿರಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನಲ್ಲಿ ನಿಮಗೆ ಆಜ್ಞಾಪಿಸುತ್ತೇವೆ. ಪ್ರೇದಾರ್ಥಂದ ಅಪೊಸ್ತಲ ಪೌಲನ ಈ ಬೋಧನೆ, ಅಪೊಸ್ತಲ ಪೌಲನು ಕೊಟ್ಟ ಪತ್ರಿಕೆಯಲ್ಲಿ ಈ ಬೋಧನೆ ಪ್ರಕಾರ ಯಾರು ನಡೆಯುತ್ತಿಲ್ಲವೋ, ಯಾರು ಇದರ ವಿರುದ್ಧ ಸುಳ್ಳು ಮಾತನಾಡ್ತಾರೋ ಅಂಥವ್ರು ನೀವು ಪ್ರತ್ಯೇಕ ಆಗಬೇಕು. ಮತ್ತು ಅಪೊಸ್ತಲ ಪೌಲನು ಎಚ್ಚರಿಕೆ ಕೊಡುತ್ತಾನೆ ಪ್ರಿಯರೇ, ನೀವು ದೇವರಿಗಾಗಿ ಉಪಯೋಗವಾಗಬೇಕಾದರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, 2 ತಿಮೋತಿ ಚಾಪ್ಟರ್ 3:5. ತಿಮೋತಿಗೆ ಬರೆದ 2ನೇ ಪತ್ರಿಕೆ ಅದು 3ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ, ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡುವೆನ್ನುವರು ಆಗಿರುವರು ಇಂಥವರ ಸಹವಾಸ ಮಾಡದೀರು. ಇದರರ್ಥ ಕೆಲವರು ಆದಿತ್ಯವರು ಮಾತ್ರ ಭಕ್ತಿವಂತರು ತೋರಿಸ್ತಾರೆ, ಆದರೆ ಸೋಮವಾರ ಶನಿವಾರ ದಿನ ಎಲ್ಲ ರೀತಿಯ ಪಾಪಗಳು ಜೀವಿಸ್ತಾರೆ. ಆದಿತ್ಯರು ಮಾತ್ರ ಅವರು ಒಂದು ಸಭೆಗೆ ಬರೋ ಭಾರಿ ಭಕ್ತಿವಂತರಾಗಿ ಭಾರಿ ಪರಿಶುದ್ಧರಾಗಿರ್ತಾರೆ. ಈ ರೀತಿ ಬರೀ ಆದಿತ್ಯರ ದಿವಸ ಮಾತ್ರ ಭಕ್ತಿವಂತರಾಗಿ ಆದಿತ್ಯರ ಮತ ಕ್ರೈಸ್ತರಿಗೆ ವೇಷ ಹಾಕಿಕೊಳ್ಳುವವರು ಕೆಲವರ್ತೆ ಆಗಿರದೆ ಸೋಮವಾರದಿಂದ ಪ್ರತಿದಿನ ಪ್ರೇರೆ ಭಕ್ತಿವಂತರಾಗಿ ಜೀವಿಸುವರಾಗಬೇಕು. ಈ ರೀತಿ ಖಾಲಿ ಭಕ್ತಿಯ ವೇಷ ಹಾಕ್ಕೊಂಡು ಅವರು ಆ ದೇವರ ವಾಕ್ಯ ವಿದ್ಯಾರ್ಥಿ ಬೇಡ ಅವರಿಗೆ. ಆದಿತ್ಯರು ಮಾತ್ರ ಅವರು ಒಂದು ಭಕ್ತಿವಂತರು, ಬೇರೆ ದಿನ ಅವರು ಪಾಪ ಆ ರೀತಿಯ ಸಹವಾಸದಿಂದ ನಿಮ್ಮನ್ನು ಪ್ರತ್ಯೇಕಿಸಿದರೆ ಮಾತ್ರವೇ ನಿಮ್ಮ ಪಾತ್ರೆ ದೇವರ ಆತ್ಮನು ತಾನೇ ಬೇರೆ ಉಪಯೋಗ ಮಾಡುತ್ತಾನೆ ಎಂಬುದು ಅಪೊಸ್ತಲ ಹೇಳ್ತಾನೆ ಬರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ, 2ನೇ ಯೋಹನ ಪತ್ರಿಕೆ 1ನೇ 9-11 ವಾಕ್ಯ, 2 John chapter 1:9-11. ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅತಿಕ್ರಮಿಸಿ ಮುಂದಕ್ಕೆ ಹೋಗುವವನಿಗೆ ದೇವರ ಅನುಮತಿ ಇಲ್ಲ. ಆ ಉಪದೇಶದಲ್ಲಿ ನೆಲೆಗೊಂಡಿರುವವನಿಗೆ ತಂದೆ ಮತ್ತು ಮಗನ ಅನುಮತಿ ಉಂಟು. ಇಲ್ಲಿ ಅಪೊಸ್ತಲನು ಹೇಳ್ತಾನೆ, ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದಿರೋದ್ರಿಂದ ಯೇಸು ಕ್ರಿಸ್ತನು ಹೇಳ್ತಾನೆ, ಯಾರ್ಯಾರು ಯೇಸುವನ್ನು ನಂಬಿಕೊಡುತ್ತಾರೋ, ಆತನು ಪ್ರೀತಿ ಮಾಡಿದವರು ಆತನ ಉಪದೇಶವನ್ನು ಕೈಕೊಂಡು ನಡೆಯಬೇಕು. ಯಾರು ಯೇಸು ಕ್ರಿಸ್ತನ ಕೈಕೊಂಡು ನಡೆಯುತ್ತಾರೆ ಅವರ ಒಟ್ಟಿಗೆ ಯೇಸು ಕ್ರಿಸ್ತನು ವಾಸಿಸ್ತಾನೆ. ಅವರೊಟ್ಟಿಗೆ ತಂದೆ ಮಗ ಪವಿತ್ರ ತದೇಕದವರು ಅನ್ಯತಿರ್ತಾನೆ. ಯಾರು ಈ ಉಪದೇಶಕ್ಕೆ ವಿಧೇಯರಾಗುವುದಿಲ್ಲೋ ಅವರಲ್ಲಿ ಆ ಅನ್ಯತೆ ಇಲ್ಲ ಎಂಬುದಾಗಿ ಅಲ್ಲಿ ಯೋಹನ ಹೇಳ್ತಾನೆ. ಮತ್ತು ಅದು 10ನೇ ವಾಕ್ಯ ಇರ್ತದೆ, ಈ ಉಪದೇಶ ಒಪ್ಪದಿರುವ ಯಾವನಾದ್ರು ನಿಮ್ಮ ಬಳಿಗೆ ಬಂದರೆ ಅವನನ್ನು ಮನೆಯೊಳಗೆ ಸೇರಿಸಿಕೊಳ್ಳಬೇಡಿರಿ, ಅವನಿಗೆ ಶುಭವಾಗಲಿ ಎಂದು ಹೇಳಬೇಡಿರಿ. ಅಂದರೆ ದೇವರ ವಾಕ್ಯ ಬರೀ ಕೇಳುತ್ತಾರೆ, ಅದು ವಾಕ್ಯ ವಿಧೇಯರಾಗಲಿಕ್ಕೆ ಬೇಡ, ಅಂಥವರಿಂದ ನೀವು ಪ್ರತ್ಯೇಕವಾಗಿ ಅಂಥವರಿಗೆ ನೀವು ಸ್ವೀಕಾರ ಮಾಡಬಾರದು ಎಂಬುದು ಅಪೊಸ್ತಲ ಯೋಹನ ಹೇಳ್ತಾನೆ. ಅವನಿಗೆ ಶುಭವಾಗಲಿ ಎಂದು ಹೇಳೋನು ಅವನ ದುಷ್ಕೃತಿಗೆ ಪಾಲ್ಗೊಳ್ಳೋನು. ಈ ರೀತಿ ದೇವರ ವಾಕ್ಯಕ್ಕೆ ಪ್ರೇರೆ ನೀವು ವಿಧೇಯರಾಗಿ ನಡೆಯುವುದಾದರೆ ಮಾತ್ರವೇ ಪವಿತ್ರಾತ್ಮನು ನಿಮ್ಮನ್ನು ಒಂದು ಪಾತ್ರೆಯನ್ನಾಗಿ ನಿಮಗೆ ವರನ್ನು ಕೊಟ್ಟು ಅದರ ಮಹಿಮೆಯಾಗಿ ನಿಮ್ಮ ಸಭೆಯ ಅಭಿವೃದ್ಧಿಗೋಸ್ಕರವಾಗಿ ಕ್ರಿಸ್ತನ ಸ್ವಾರ್ಥ ಸಾರುವುದಕ್ಕೋಸ್ಕರವಾಗಿ ನಿಮಗೆ ವರಗಳನ್ನು ಉಪಯೋಗವಾಗುವುದಕ್ಕೆ ದೇವರಾತ್ಮ ನಿಮ್ಮನ್ನು ಸಭೆಯಲ್ಲಿ ಉಪಯೋಗ ಮಾಡ್ತಾನೆ. ಮತ್ತು ಸ್ವಾರ್ಥ ಸಾರು ಉಪಯೋಗ ಈ ರೀತಿ ನಿಮ್ಮದಲ್ಲಿ ಇಟ್ಟ ಉದ್ದೇಶ ತಕ್ಕ ಹಾಗೆ ಪವಿತ್ರಾತ್ಮನು ನಿಮ್ಮನ್ನು ಈ ನಡಸನ್ನು ಪ್ರತ್ಯೇಕಪಡಿಸಿದರೆ ನಿಮ್ಮನ್ನು ಉಪಯೋಗ ಮಾಡ್ತಾನೆ ಎಂಬ ಅಪೊಸ್ತಲನು ಹೇಳುವನಾಗಿದ್ದಾನೆ. 2ನೇ ಸಂಘ ನೋಡ್ತೀವಿ, ದೇವರು ನಿಮ್ಮನ್ನು ಉಪಯೋಗ ಮಾಡಬೇಕಾದರೆ ದಿನಾಲು ನೀವೇ ದೇವರ ವಾಕ್ಯದಿಂದ ಶುದ್ಧಪಡಿಸಿಕೊಳ್ಳುವರಾಗಬೇಕು. ನಾವು ನೋಡ್ತೇವೆ ಎಫೆಸ ಅವರ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 22-24 ವಾಕ್ಯ ತನಕ, ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವಸಭವನ್ನು ತೆಗೆದು ಹಾಕಿ ಬಿಡಬೇಕು. ಅದು ಮೋಸಕರವಾದ ದುರಾಶೆಗಳಿಂದ ಕೆಟ್ಟು ಹೋಗುವಂಥದ್ದು. ಅಲ್ಲಿ ಅಪೊಸ್ತಲನು ಹೇಳ್ತಾನೆ, ದಿನಾಲು ಪ್ರೇರೆ ದೇವರ ವಾಕ್ಯನ ಓದಬೇಕು, ವಾಕ್ಯ ಧ್ಯಾನ ಮಾಡಬೇಕು. ಮತ್ತು ವಾಕ್ಯದಿಂದ ನಿಮ್ಮಲ್ಲಿರುವ ಪೂರ್ವ ಸ್ವಭಾವವನ್ನು ಈ ವಾಕ್ಯದ ಮುಖಾಂತರ ಅದನ್ನು ಗುರುತಿಸಿಕೊಂಡು ಅದನ್ನು ತೆಗೆದು ಹಾಕಬೇಕು. ಯಾಕೆ ಅದು ಮೋಸಕರವಾದ ದುರಾಸೆಗಳಿಂದ ಕೆಟ್ಟು ಹೋಗಿರುವಂಥದ್ದು ಎಂಬುದು ಅಪೊಸ್ತಲನು ಹೇಳ್ತಾನೆ. ಮತ್ತು 23 ವಾಕ್ಯ ಹೇಳ್ತಾನೆ, ನೀವು ನಿಮ್ಮ ಅಂತರ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ನಿಮ್ಮ ಆತ್ಮದಲ್ಲಿ ನೀವು ನೂತನ ಸ್ವಭಾವ ಧರಿಸಿಕೊಳ್ಳಬೇಕಾದ ಅರ್ಥವಾಗಿದೆ. ದೇವರ ವಾಕ್ಯ ದಿನಾಲು ವಿದ್ಯಾರಾಗ ಎಷ್ಟು ದೇವರ ವಾಕ್ಯ ವಿದ್ಯಾರಾಗಿದೆ ಅಷ್ಟು ನೀವು ನೂತನ ವ್ಯಕ್ತಿ ಆಗ್ತೀರಿ. ನೂತನ ಸ್ವಭಾವದಲ್ಲಿ ಈ ರೀತಿ ದೇವರ ವಾಕ್ಯ ದಿನಾಲು ಓದಬೇಕು, ಪ್ರೇರೆ ಧ್ಯಾನ ಮಾಡಬೇಕು ಮತ್ತು ವಿದ್ಯಾರಾಗಬೇಕು. ಆವಾಗ ಈ ವಾಕ್ಯ ನಿಮ್ಮನ್ನು ಸಂಪೂರ್ಣ ಪರಿಶುದ್ಧನೆ ಮಾಡ್ತದೆ. ಮತ್ತು ವಾಕ್ಯಕ್ಕೆ ವಿದ್ಯಾರಾಗಿ ನಿಮ್ಮ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಬೇಕು ಎಂಬುದು ಅಪೊಸ್ತಲನು ಹೇಳ್ತಾನೆ. 24 ವಾಕ್ಯದಲ್ಲಿ, ಆ ಸ್ವಭಾವವು ದೇವರ ಹೋಲಿಕೆ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇವ ಭಯವುಳ್ಳದಾಗಿಯೂ ನಿರ್ಮಿಸಲ್ಪಟ್ಟಿದೆ. ಆವಾಗ ಮಾತ್ರ ನೀವು ನೀತಿವಂತರಾಗಿ
ಪರಿಶುದ್ಧರಾಗಿ ದೇವರ ಭಯವುಳ್ಳವರಾಗಿ ಜೀವಿಸ್ತೀರಿ. ಆ ಪಾತ್ರೆ ಈ ರೀತಿ ನೀವು ಒಪ್ಪಿಸಿಕೊಟ್ಟರೆ ಪವಿತ್ರಾತ್ಮನಿಗೆ ದೇವರ ಆತ್ಮನು ಒಳ್ಳೆಯ ಪಾತ್ರೆಯನ್ನಾಗಿ ನಿಮ್ಮನ್ನು ಉಪಯೋಗ ಮಾಡ್ತಾನೆ ಎಂದು ಅಪೊಸ್ತಲರು ಹೇಳುವನಾಗಿದ್ದಾನೆ. ಪ್ರಿಯರೇ, ಮೂರನೇ ಸಂಗತಿ ನೋಡ್ತೇವೆ, ಪವಿತ್ರಾತ್ಮನನ್ನು ದುಃಖ ಪಡಿಸಬಾರದು. ಎಫೆಸ ದೇವರ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 30-32 ವಾಕ್ಯ. ದೇವರ ಪವಿತ್ರಾತ್ಮನನ್ನು ದುಃಖ ಪಡಿಸಬೇಡಿರಿ. ಪವಿತ್ರಾತ್ಮನು ನಿಮ್ಮನ್ನು ಉಪಯೋಗ ಮಾಡುವನಾಗಿದ್ದಾನೆ. ಒಂದು ವೇಳೆ ಪವಿತ್ರಾತ್ಮನ ದುಃಖವನ್ನು ಪಡಿಸಿದರೆ ಆತನು ನಿಮ್ಮ ಸಂಗಡ ನಿಮ್ಮನ್ನು ಉಪಯೋಗ ಮಾಡಿ ಆತನಿಗೆ ಆಗುವುದಿಲ್ಲ. ಅದಕ್ಕೆ ಪವಿತ್ರಾತ್ಮನು ಎಂದಿಗೂ ದುಃಖ ಪಡಿಸಬಾರದು. ಆತ ನಿಮ್ಮನ್ನು ಪಾತ್ರೆಯನ್ನು ಉಪಯೋಗ ಮಾಡಬೇಕು. ಅದಕ್ಕೆ ಅಲ್ಲಿರ್ತಾನೆ, ಆತನಲ್ಲೇ ವಿಮೋಚನೆ ದಿನಕ್ಕಾಗಿ ಮುದ್ರೆ ಹೊಂದಿದ್ದೀರಲ್ಲ. ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತನ ನಿಮ್ಮ ದೂರ ಮಾಡಿರಿ. ಪವಿತ್ರಾತ್ಮನಿಗೆ ದುಃಖ ಪಡಿಸುವಂಥ ಈ ಪಾಪಗಳು ಯಾವುದಂದರೆ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ದುಷ್ಟತನು ನಿಮ್ಮ ಮನಸ್ಸಿನಿಂದ, ನಿಮ್ಮ ಹೃದಯದಿಂದ ನೀವು ದೂರ ಮಾಡಬೇಕು. ಇಲ್ಲದರೆ ನಿಮ್ಮ ಒಳಗೆ ಪವಿತ್ರಾತ್ಮನಿಗೆ ದುಃಖ ಆಗ್ತದೆ. ದುಃಖ ಪಟ್ಟರೆ ನಿಮ್ಮ ಆತನು ನಿಮ್ಮನ್ನು ಉಪಯೋಗ ಮಾಡೋಕ್ಕೆ ಆತನಿಗೆ ಅಸಾಧ್ಯವಾಗ್ತದೆ. ಆತನ ಅಭಿಷೇಕ ನಿಮ್ಮನ್ನು ನಿಲ್ಲುವುದಿಲ್ಲ. ಅದಕ್ಕೆ ದೇವರ ಆತ್ಮನ ಉಪಯೋಗ ಮಾಡಬೇಕಾ, ಆತನ ಅಭಿಷೇಕ ನೆಲೆಗೊಳ್ಳಬೇಕಾ? ಆಗದೆ ಈ ಪಾಪಗಳನ್ನು ಬಿಟ್ಟು ಬಿಡಬೇಕು ಎಂದು ಅಪೊಸ್ತಲರು ಇದು ಪವಿತ್ರ ದುಃಖ ಪಡಿಸ್ತದೆ ಎಂದು ಅಪೊಸ್ತಲರು ಹೇಳ್ತಾನೆ. ಅದೇ ಬದಲಾಗಿ 32ನೇ ವಾಕ್ಯದಲ್ಲಿ ಒಬ್ಬರಿಗೊಬ್ಬರು ಉಪಕಾರ ಮಾಡುವರಾಗಬೇಕು. ಎಷ್ಟು ಸಾಧ್ಯ ಉಂಟು ಅಷ್ಟು ನೀವು ಉಪಕಾರ ಮಾಡುವ. ನೀವು ಎಷ್ಟು ಉಪಕಾರ ಮಾಡ್ತೀರೋ ಅಷ್ಟು ದೇವರ ಉಪಕಾರ ಮುಖ ನಿಮ್ಮನ್ನು ಉಪಯೋಗ ಮಾಡುವನಾಗಿದೆ. ಒಬ್ಬೊಬ್ಬರಿಗೆ ಕರುಣೆ ತೋರಿಸಬೇಕು. ದೇವರ ವರಗಳನ್ನು ಕರುಣೆ ಮುಖಾಂತರ ಉಪಯೋಗ ಮಾಡುವರಾಗಬೇಕು. ಒಬ್ಬೊಬ್ಬರು ಶ್ರಮಿಸುವರು. ಈ ರೀತಿ ನೀವು ಮಾಡುವುದಾದರೆ ದೇವರ ಆತ್ಮನು ನಿಜವಾಗಿ ನಿಮ್ಮನ್ನು ಆತನ ಮಹಿಮೆಗಾಗಿ ನಿಮ್ಮ ಸಭೆಯಲ್ಲಿ ಆತನ ಉಪಯೋಗಿಸ್ತಾನೆ. ಆಗ ನಿಮ್ಮ ಸಭೆಯು ಆಶೀರ್ವಾದ ಅಭಿವೃದ್ಧಿ ಹಾಗೆ ದೇವರು ಲೋಕದಲ್ಲಿಯೂ ನಿಮಗೆ ಕೊಟ್ಟ ಸೇವೆ ಪ್ರಕಾರ ನಿಮಗೆ ಆತನ ಉಪಯೋಗ ಮಾಡುವವನು ಆಗಿದ್ದಾನೆ. ಅದೇ ರೀತಿ 4 ನೋಡಿದ್ರೆ ಪವಿತ್ರಾತ್ಮನನ್ನು ಎಂದಿಗೂ ನಂದಿಸಬಾರದು. 1ನೇ ಥೆಸಲೋನಿಕೇಯರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 19-21 ವಾಕ್ಯ ತನಕ ಪವಿತ್ರಾತ್ಮನನ್ನು ನಂದಿಸಬೇಡಿರಿ. ಪವಿತ್ರ ನಂದಿಸ ಅರ್ಥ ಆಗಿದೆ. ನಿಮಗೆ ಅನ್ಯ ಭಾಷೆ ವರದಲ್ಲಿ ಕೊಡಲ್ಪಟ್ಟುವುದಾದರೆ ಅನ್ಯ ಭಾಷೆಯನ್ನು ವೈಯಕ್ತಿಕವಾಗಿ ದಿನಾಲು ನೀವು ಪ್ರಾರ್ಥನೆ ಮಾಡೋ ಅಭ್ಯಾಸ ಮಾಡಬೇಕು. ಅದು ಆತ್ಮಕಟ ವರವಾಗಿದೆ. ಅದನ್ನು ಉಪಯೋಗ ಮಾಡಿದರೆ ಪವಿತ್ರಾತ್ಮನ ಬೆಂಕಿ ನಂದಿಸಲ್ಪಡೋದು. ಎಷ್ಟು ಅನ್ಯ ಭಾಷೆ ಪ್ರಾರ್ಥನೆ ಮಾಡೋದು ಅಷ್ಟು ಪವಿತ್ರ ಬೆಂಕಿ ಉರಿಯಲಿಕ್ಕೆ ಪ್ರಾರಂಭವಾಗ್ತದೆ. ಅದೇ ರೀತಿ ನಿಮಗೆ ಏನು ದೇವರು ಆತ್ಮ ವರ ಕೊಟ್ಟಿದ್ದಾರೋ ಆ ವರವನ್ನು ಉಪಯೋಗ ಮಾಡಬೇಕು. ಇಲ್ಲದರೆ ಪವಿತ್ರ ನಂದಿಸ್ತೀರಿ ಆ ರೀತಿ ನೀವು ಮಾಡಬಾರ್ದು. ನಂತರ ಪ್ರವಾದನೆಗಳು ಇನ್ನಿಸಬಾರ್ದು. ದೇವರ ಆತ್ಮ ನಿಮಗೆ ದೇವರ ಸಭೆಯಲ್ಲಿ ದೇವರು ನಿಮಗೆ ಏನು ದೇವರು ಪ್ರವಾದನೆ ಕೊಡುತ್ತಾನೋ ಆ ಪ್ರವಾದನೆ ಕೊಟ್ಟ ಸಂದೇಶವನ್ನು ನೀವು ಅದನ್ನು ಇನ್ನಿಸಬಾರ್ದು. ಅದೆಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನೇ ಬದಲಾಗಿ ಹಿಡಿದುಕೊಳ್ಳಿರಿ. ಪ್ರತಿಯೊಂದು ಪ್ರವಾದನೆಗಳನ್ನು ದೇವರ ವಾಕ್ಯದ ಶೋಧಿಸಿ ಅದು ಸತ್ಯ ಪ್ರವಾದನೆ, ಸತ್ಯ ಬೋಧನೆ ಅದನ್ನು ಸ್ವೀಕಾರ ಮಾಡಿ ವಿಧೇಯರಾಗಬೇಕು. ಪ್ರಿಯರೇ, ದೇವರ ಆತ್ಮನಿಗೆ ದೇವರ ಆತ್ಮ ನಂದಿಸಲ್ಪಡ್ತಾನೆ ಎಂದು ದೇವರ ಆತ್ಮನ ಕೊಟ್ಟ ವರಗಳನ್ನು ನೀವು ಉಪಯೋಗ ಮಾಡದಿರಬಾರದು. ಅನ್ಯ ಭಾಷೆ ವರ ಉಂಟು. ವ್ಯಕ್ತಿಗೆ ಅನ್ಯ ಭಾಷೆ ಗಂಟೆ ಪ್ರಾರ್ಥನೆ ಮಾಡಬೇಕು. ದೇವರು ನಿಮಗೆ ವೈಯಕ್ತಿಕ ಪ್ರವಾದನೆ ಕೊಡುವುದಾದರೆ ಸಭೆಯಲ್ಲಿ ದೇವರ ಮಾತನಾಡದೆ ಆ ಪ್ರವಾದನೆ ಮಾತುಗಳನ್ನು ತಿರಸ್ಕಾರ ಮಾಡಿ ಈ ರೀತಿ ನೀವು ಮಾಡದೆ ಪವಿತ್ರಾತ್ಮನಿಗೆ ನೀವು ದುಃಖ ಕೊಡಬಾರ್ದು, ನಂದಿಸಬಾರ್ದು. ಆಗ ದೇವರ ಆತ್ಮನು ನಿಮ್ಮನ್ನು ಬಲವಾಗಿ ಉಪಯೋಗ ಮಾಡ್ತಾನೆ ಎಂದು ಅಪೊಸ್ತಲರು ಹೇಳ್ತಾನೆ. 5ನೇ ಸಂಗತಿ ನೋಡ್ತೇವೆ, ದಿನಾಲು ಅತಿ ಹೆಚ್ಚಾಗಿ ಪ್ರಾರ್ಥನೆ ಮಾಡಲಿಕ್ಕೆ ನಿಮ್ಮನ್ನೇ ಒಪ್ಪಿಸಿಕೊಡಬೇಕು. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯದಲ್ಲಿ 35ನೇ ವಾಕ್ಯ. ಮುಂಜಾನೆ ಇನ್ನೂ ಮುಬ್ಬಿರುವಾಗ ಆತನು ಎದ್ದು ಹೊರಟು ಅಡವ್ಯಸ್ಥಳದಲ್ಲಿ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿ ಇರುವಾಗ ಆತನು ದೇವರ ಸನ್ನಿಧಾನದಲ್ಲಿ ಆತನು ಗಂಟೆ ಕಾಲ ವೈಯಕ್ತಿಕವಾಗಿ ಪ್ರಾರ್ಥನೆ ಮಾಡುತ್ತಿದ್ದನು. ಕೆಲವು ರಾತ್ರಿ ಕಾಲ ಪ್ರಾರ್ಥನೆ ಮಾಡಿದನು. ಉಪವಾಸ ಪ್ರಾರ್ಥನೆ ಇವತ್ತು ದೇವರ ಆತ್ಮ ನಿಮ್ಮನ್ನು ಉಪಯೋಗ ಮಾಡಬೇಕಾದ್ರೆ ನೀವು ವೈಯಕ್ತಿಕವಾಗಿ ಬುದ್ಧಿಯಲ್ಲಿ ನೀವು ಪ್ರಾರ್ಥನೆ ಮಾಡುವರಾಗಬೇಕು. ಅನ್ಯ ಭಾಷೆ ಬರದೆ ವ್ಯಕ್ತಿಗೆ ಗಂಟೆ ಕಾಲ ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡುವವರಾಗಬೇಕು. ಅಷ್ಟೇ ದೇವರ ವಾಕ್ಯನ ಅತಿ ಹೆಚ್ಚಾಗಿ ಓದುವವರಾಗಬೇಕು, ಧ್ಯಾನಿಸುವವರಾಗಬೇಕು. ದೇವರ ವಾಕ್ಯ ಯಾವ ರೀತಿಯಲ್ಲಿ ನಿಮ್ಮ ಸಮಯವನ್ನು ಸ್ಪೆಂಡ್ ಮಾಡ್ತಿರ್ಬೇಕು. ಆವಾಗ ಆ ಪವಿತ್ರ ಅಭಿಷೇಕನ ಹೊಂದಿಕೊಳ್ಳುತ್ತೀರಿ. ಆ ಪವಿತ್ರ ಅಭಿಷೇಕ ಹೊಂದಿಕೊಳ್ಳಬೇಕಾ ನಿಮ್ಮ ಪ್ರಾರ್ಥನೆ ಜೀವಿತ
ಜೀವಿತವನ್ನು ಅಭಿವೃದ್ಧಿ ಮಾಡಬೇಕು. ಪ್ರಾರ್ಥನಾ ಸಮಯವನ್ನು ಇನ್ಕ್ರೀಸ್ ಮಾಡಬೇಕು ಪ್ರೇರೆ. ಮತ್ತು ಬುದ್ಧಿಯಲ್ಲಿ ಪ್ರಾರ್ಥನೆ ಮಾಡಿದಾಗೆ ಅನ್ಯ ಭಾಷೆಯಲ್ಲೂ ಪ್ರಾರ್ಥನೆ ಮಾಡಬೇಕು ಪ್ರೇರೆ. ಮತ್ತು ಅಷ್ಟೇ ಅಲ್ಲದೆ ದೇವರ ವಾಕ್ಯನ ಅತಿ ಹೆಚ್ಚಾಗಿ ನಾವು ಓದುವವರಾಗಬೇಕು ಪ್ರೇರೆ. ಧ್ಯಾನ ಮಾಡುವರಬೇಕು. ಆ ವಾಕ್ಯ ನಿಮ್ಮ ಮನಸ್ಸಲ್ಲಿ ಜ್ಞಾಪಕದಲ್ಲಿ ಇಡುವವರಾಗಬೇಕು. ಆ ವಾಕ್ಯಕ್ಕೆ ನೀವು ಬಿದ್ಯರಾಗಬೇಕು. ಆವಾಗ ಮಾತ್ರ ದೇವರ ಆತ್ಮನ ಅಭಿಷೇಕ ನಿಮ್ಮನ್ನು ನೆಲೆಗೊಳ್ಳುತ್ತದೆ ಮತ್ತು ದೇವರ ಆತ್ಮನು ನಿಮ್ಮನ್ನು ನಡೆಸುತ್ತಾನೆ. ವಾರಗಳ ಕೊಟ್ಟು ನಿಮ್ಮನ್ನು ಉಪಯೋಗ ಮಾಡುವವನು ಆಗಿದ್ದಾನೆ ಪ್ರೇರೆ. ಆನ ಸಂಗತಿ ನೋಡ್ತೇವೆ, ದೇವರ ಸೇವೆಯನ್ನು ಅತಿ ಆಸಕ್ತಿಯಿಂದ ಮಾಡುವವರು ಆಗಬೇಕು. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 58ನೇ ವಾಕ್ಯ. 1 Corinthians 15:58. ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತನಾಗಿಯೂ ನಿಶ್ಚಲರಾಗಿರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತಿ ಆಸಕ್ತಿಯಿಂದ ಮಾಡುವರಾಗಿರಿ. ಅಪೊಸ್ತಲನು ಹೇಳ್ತಾನೆ, ಏನು ನಿಮ್ಮ ಸಭೆಯಲ್ಲಿ ದೇವರ ಸೇವಕರು ನಿಮಗೆ ಸೇವೆಯನ್ನು ಕೊಟ್ಟಿರ್ತಾರೋ ಅಥವಾ ಏನು ಜವಾಬ್ದಾರಿ ಕೊಟ್ಟಿರ್ತಾರೋ ನಾಯಕರಾಗಿ ಅಥವಾ ಈ ಸಭೆಯ ವಿಶ್ವಾಸಿಯಾಗಿ ಅದನ್ನು ಅತಿ ಆಸಕ್ತಿಯಿಂದ ಗುಣಗುಟ್ಟದೆ ನಿಮ್ಮ ಸೇವಕರ ಆಲೋಚನೆ ಪ್ರಕಾರ ದೇವರ ಆತ್ಮನಿಗೆ ವಿಧೇಯಕೊಂಡು ನೀವು ಮಾಡುವರಾಗಬೇಕು. ಆವಾಗ ದೇವರ ಆತ್ಮನು ನಿಮ್ಮ ಸಭೆಯಲ್ಲಿ ನಿಮ್ಮ ಸೇವಕರು ಗುರುತಿಸ್ತಾರೆ ನಿಮ್ಮ ವರಗಳನ್ನು. ಅವರು ನಿಮಗೆ ಸೇವೆಗೆ ಎನ್ಕರೇಜ್ ಮಾಡುತ್ತಾರೆ. ಅವರು ನಿಮಗೆ ಸೇವೆಗೋಸ್ಕರ ಅವರು ಕರೆಕ್ಷನ್ ಮಾಡಿ ಈ ರೀತಿ ನಿಮ್ಮ ಕರ್ತನ ಸೇವೆಯಲ್ಲಿ ನೀವು ಅತಿ ಆಸಕ್ತಿಯಿಂದ ನೀವು ಸೇವೆ ಮಾಡುವರಾಗಬೇಕು. ನೀವು ಏನು ದೇವರ ಸಭೆಯಲ್ಲಿ ದೇವರ ಸೇವೆ ಏನು ಮಾಡ್ತಿರೋ ಪ್ರತಿಯೊಂದು ಸೇವೆಗೆ ತಕ್ಕ ಪ್ರತಿಫಲ ದೇವರು ಕೊಡುತ್ತಾನೆ. ಮತ್ತು ದೇವರ ಆತ್ಮನು ನಿಮ್ಮ ನಂಬಿಕಸ್ಥ ನೋಡಿಕೊಂಡು ಆತನು ಇದ್ದವನಿಗೆ ನಾವು ನೋಡ್ತೇವೆ. ಮತ್ತೆ ಬರೋ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ 25ನೇ ಅಧ್ಯಾಯದಲ್ಲಿ ಪ್ರೇರೆ ನಾವು 14ರಿಂದ 30ನೇ ವಾಕ್ಯದಲ್ಲಿ ಒಂದು ಸಾಮ್ಯವನ್ನು ನೋಡುತ್ತೇವೆ ಪ್ರೇರೆ. ದೇಶಾಂತರಿಗೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟಿರುವುದು. ಅವನೊಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2, ಒಬ್ಬನಿಗೆ 1, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. 5 ತಲಾಂತು ಹೊಂದಿದವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಇನ್ನೂ 5 ತಲಾಂತು ಗಳಿಸಿಕೊಂಡನು. ಪ್ರಿಯಲ್ಲಿ ನೋಡ್ತೇವೆ, ಯೇಸು ಕ್ರಿಸ್ತನ ಪ್ರಿಯರೇ ಪ್ರತಿಯೊಬ್ಬರು ಒಂದೊಂದರ ತಾಳಂತು ಕೊಟ್ಟಿದ್ದಾನೆ. ಆ ಏನು ತಾಳಂತು ಏನು ವರಗಳನ್ನು ದೇವರು ಕೊಟ್ಟಿದ್ದಾನೋ ಅದು ಏನು ಸೇವೆ ದೇವರ ಸೇವಕ ನಿಮ್ಗೆ ಕೊಟ್ಟು ಅದನ್ನು ನಂಬಿಗಸ್ತರಾಗಿ ನೀವು ಮಾಡುವುದಾದರೆ ಇನ್ನೂ ಹೆಚ್ಚು ದೇವರ ಆತ್ಮ ವರಗಳನ್ನು ಇನ್ನೂ ಹೆಚ್ಚು ದೇವರ ಅಭಿಷೇಕ ಕೊಡುತ್ತಾನೆ ಎಂಬುದನ್ನು ಅಲ್ಲಿ ಈ ಒಂದು ಸಾಮ್ಯದಲ್ಲಿ ನೋಡ್ತೇವೆ. ಅದೇ ರೀತಿ ನೋಡ್ತೇವೆ 17ನೇ ವಾಕ್ಯದಲ್ಲಿ, ಹಾಗೆ 2 ತಾಳಂತು ಹೊಂದಿದವನು ಇನ್ನು 2 ಸಂಪಾದಿಸಿಕೊಂಡನು. ಆದರೆ 1 ತಾಳಂತು ಹೊಂದಿದವನು ಹೋಗಿ ಭೂಮಿಯನ್ನು ಅಗೆದು ತನ್ನ ದನಿಯ ಹಣವನ್ನು ಬಚ್ಚಿಟ್ಟನು. ಬಹುಕಾಲದ ಮೇಲೆ ಆ ಆಳುಗಳ ದನಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು 5 ತಾಳಂತು ಹೊಂದಿದ್ದವನು ಮುಂದೆ ಬಂದು ಇನ್ನೂ 5 ತಾಳಂತು ತಂದು, ಸ್ವಾಮಿ, ನೀನು 5 ತಲಾಂತನು ನನಗೆ ಕೊಟ್ಟಿದ್ದೀಯಲ್ಲ, ಈಗೋ ಇನ್ನು 5 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಅವನ ದನಿಯು, ಬಲ ನಂಬಿಕೆ ಒಳ್ಳೆ ಆಳು, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಕಸ್ಥನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದನಿಯ ಸೌಭಾಗ್ಯದಲ್ಲಿ ಸೇರು ಅಂದನು. ಹಾಗೆ 2 ತಲಾಂತು ಹೊಂದಿದ್ದವನು ಮುಂದೆ ಬಂದು, ಸ್ವಾಮಿ, 2 ತಲಾಂತು ನನಗೆ ಒಪ್ಪಿಸಿದೆಯಲ್ಲ, ಈಗ ಇನ್ನೂ 2 ತಲಾಂತು ಸಂಪಾದಿಸಿದೆ ಅಂದನು. ಅವನ ದನಿಯು ಅವನಿಗೆ, ಬಲ ನಂಬಿಕೆ ಒಳ್ಳೆ ಆಳು, ನೀನು ಸ್ವಲ್ಪ ಕೆಲಸದಲ್ಲಿ ನಂಬಿಕಸ್ಥನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದನಿಯ ಸೌಭಾಗ್ಯ ಸೇರು ಎಂದು ಹೇಳಿದನು. ಈ ರೀತಿ ನಾವು ನೋಡ್ತೇವೆ, 5 ತಲಾಂತು ಹೊಂದಿದವರು 2 ತಲಾಂತು ಹೊಂದಿದವರು ಅವರು ಉಪಯೋಗ ಮಾಡಿಕೊಂಡು ಇನ್ನೂ ಹೆಚ್ಚು ಅವರು ವರಗಳನ್ನು ಹೊಂದಿಕೊಂಡು ನಾವು ನೋಡ್ತೇವೆ. ಈ ರೀತಿ ನಿಮಗೆ ಏನು ನಿಮ್ಮ ಸಭೆಯಲ್ಲಿ ದೇವರ ಸೇವಕರು ಏನು ನಿಮಗೆ ಸೇವೆ, ಚಿಕ್ಕ ಸೇವೆ ಇರಬಹುದು, ದೊಡ್ಡ ಸೇವೆ, ನೀವು ನಂಬಿಕಸ್ಥರಾಗಿ ಮಾಡುವುದಾರೆ ದೇವರ ಆತ್ಮ ನಿಮ್ಮ ಸೇವಕರ ಮುಖ ಇನ್ನೂ ಹೆಚ್ಚು ಸೇವೆಗೆ ನಿಮ್ಮನ್ನು ನೇಮಿಸ್ತಾನೆ. ಹಾಗೆ ದೇವರ ಆತ್ಮ ನಿಮಗೆ ಸೇವೆ ಮಾಡಿ ಇನ್ನೂ ವರಗಳನ್ನು ಕೊಡುತ್ತಾರೆ, ನಿಮ್ಮನ್ನು ಉಪಯೋಗ. ಈ ರೀತಿ ದೇವರು ಆತ್ಮ ಉಪಯೋಗ ಮಾಡಬೇಕಾದ್ರೆ ನಿಮಗೆ ಕೊಟ್ಟ ಸೇವೆಯಲ್ಲಿ ನಂಬಿಕಸ್ಥರಾಗಿ ಅತಿ ಆಸಕ್ತಿಯಿಂದ ನೀವು ಮಾಡುವವರಾಗಬೇಕು. ಮತ್ತು ನಾವು 20ನೇ ವಾಕ್ಯ ನೋಡ್ತೇವೆ, ತರುವಾಯ 1 ತಾಳಂತು ಹೊಂದಿದ್ದವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಾಳಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು, ಈಗ ನಿನಗೆ ಸಂದಿದೆ ಅಂದನು. ಆಗ ಅವನ ದನಿಯು ಅವನಿಗೆ, ಮೈಗಲ್ಲದ ಕೆಟ್ಟ ಆಳು ನೀನು, ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು, ತೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವನು ಎಂದು ತಿಳಿದೆಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು. ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡೆದುಕೊಳ್ಳುತ್ತಿದ್ದನೆಂದು ಹೇಳಿ ತನ್ನ ಸೇವಕರಿಗೆ ಅವನಿಂದ ಆ ತಾಳಂತು ತೆಗೆದು 10 ತಾಳಂತಿದ್ದವನಿಗೆ ಕೊಡಿರಿ. ನೋಡ್ತೇವೆ, ಇಲ್ಲಿ 1 ತಾಳಂತಿದ್ದವನು ಪ್ರೇರೆ ಆತನು ಆಲಸ್ಯತನದಿಂದ ಹೆದರಿಕೆದ ಬಚ್ಚಿಟ್ಟನು. ನಾವು ನೋಡ್ತೇವೆ, ಈ ರೀತಿ ನಿಮಗೆ ಕೊಟ್ಟ ತಾಳಂತು, ಕೊಟ್ಟ ವರವನ್ನು ನೀವು ಬಚ್ಚಿಡುವುದಾದರೆ
ಅದನ್ನು ಉಪಯೋಗ ಮಾಡೋದು ಇವನು ಆಗ್ಬಂದು ದೇವರು ಅನ್ಯ ಭಾಷೆ ವರ ಕೊಟ್ಟಿರ್ತಾರೆ. ಆ ಅನ್ಯ ಭಾಷೆ ಸಹ ಪ್ರೇರೆ ನೀವು ಅಭಿವೃದ್ಧಿ ಮಾಡಬೇಕು. ವೈಯಕ್ತಿಕವಾಗಿ ನೀವು 1 ಗಂಟೆ ಆದರೂ ಅನ್ಯ ಪ್ರಾರ್ಥನೆ ಮಾಡಿಕೊಂಡು ಅದು ಅನ್ಯ ಭಾಷೆ ಸಹ ನೀವು ಅಭಿವೃದ್ಧಿ ಮಾಡಿ. ಅದು ದೇವರು ಕೊಟ್ಟ ವರವಾಗಿ 9 ವರಗಳಲ್ಲಿ ಅನ್ಯ ಭಾಷೆ ವರ ಒಂದು ವರವಾಗಿದೆ. ಏನು ವರ, 1 ವರವಾಗಲಿ 2 ವರವಾಗಲಿ, ಆ ದೇವರ ಆತ್ಮ ನಿಮಗೆ ಸಭೆಯಲ್ಲಿ ನಿಮ್ಮ ಸಭಾ ಪಾಲಕರು ಏನು ನಿಮಗೆ ಸೇವೆ ಕೊಡ್ತಾರೋ ಅದು ಏನು ಕೊಟ್ಟಿದ್ದು ಅದನ್ನು ಅಭಿವೃದ್ಧಿ ಮಾಡಬೇಕು. ಅದಕ್ಕೆ ಮನಸ್ಸು ಕೊಟ್ಟು ಮಾಡಬೇಕು. ಇಲ್ಲದಿದ್ದರೆ ಪ್ರೇರೆ ಪವಿತ್ರಾತ್ಮನಿಗೆ ದುಃಖ ಆಗ್ತದಲ್ಲ. ಪವಿತ್ರಾತ್ಮನನ್ನು ನಂದಿಸಿದ್ದು ಅಥವಾ ಪವಿತ್ರ ಅಂದರೆ ನಿಮಗೆ ಕೊಟ್ಟ ವರಗಳನ್ನು ನಿಮಗೆ ಕೊಟ್ಟ ಸೇವೆಯನ್ನು ಅಪನಂಬಿಕೆಯಾದರೆ ಪವಿತ್ರಾತ್ಮನ ಬೆಂಕಿ ನಂದಿಸ್ತೀರಿ. ಆಗ ಪವಿತ್ರಾತ್ಮನಿಗೆ ಉಪ ಮಾಡಲಿಕ್ಕೆ ಆಗುವುದಿಲ್ಲ. ಅಷ್ಟೇ ದೇವರ ಕೋಪವು ನಿಮ್ಮ ಮೇಲೆ ಬರ್ತದೆ. ನಾವು ನೋಡ್ತೇವೆ, ಇದ್ದವರಿಗೆಲ್ಲ ಕೊಡಲ್ಪಡುವುದು ಅವರಿಗೆ ಮತ್ತು ಹೆಚ್ಚಾದಂಥ ಅರ್ಥ. ಯಾರು ದೇವರ ಸೇವೆಯನ್ನು ಮಾಡ್ತಾರೋ, ದೇವರು ಕೊಟ್ಟ ವರಗಳನ್ನು ಉಪಯೋಗ ಮಾಡ್ತಾರೋ ಅವರಿಗೆ ಇನ್ನೂ, ಅಥವಾ ದೇವರ ಸೇವಕರು ನೇಮಿಸಿ ಸೇವೆ ಮಾಡ್ತಾರೆ ಅವರು ಇನ್ನೂ ಹೆಚ್ಚು ದೇವರ ಸೇವೆಯನ್ನು ಪಡೆದು ಅಭಿಷೇಕ ಹೊಂದುತ್ತಾರೆ, ವರ ಹೊಂದಿಕೊಳ್ಳಿ, ಇನ್ನೂ ಹೆಚ್ಚು ದೇವರ ಉಪಯೋಗ ಮಾಡುತ್ತಾನೆ. ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು. ಅಂದರೆ ಒಬ್ಬ ವ್ಯಕ್ತಿಗೆ ಒಂದು ತಾಳಂತಿತ್ತು, ಉಪಯೋಗ ಮಾಡಿ ಅದನ್ನು ದೇವರು ತೆಗೆದುತ್ತಾನೆ, ಅದು ಅವನಿಂದ ತೆಗೆಯಲ್ಪಡುವುದು. ಅಥವಾ ಅವನಿಗೆ ದೇವರ ಕೋಪ, ದೇವರ ಶಿಕ್ಷೆ ಅವನಿಗೆ ಬರ್ತದೆ. ಅದಕ್ಕೆ ಹಾಗೆ ಆಗಬಾರದು. ಅದಕ್ಕೆ ಮತ್ತು 30ನೇ ನೋಡ್ತೇವೆ, ಮತ್ತು ಕೆಲಸ ಬಾರದು, ಈ ಹಾಲನ್ನು ಹೊರಗೆ ಕತ್ತಲೆಗೆ ಹಾಕಿ ಬಿಡಿರಿ ಎಂದು ಹೇಳಿದನು. ಅಲ್ಲಿ ಗೋಲಾಟವು ಕಟ್ಟನ್ನು ಅಳ್ಳು ಕುಡಿಯನ್ನು ಇರು. ನೋಡ್ತೇವೆ, ಏನು ನಿಮ್ಮ ಕೊಟ್ಟ ವರಗಳು ಸರಿ ಅರ್ಥ ಮಾಡಿಕೊಳ್ಳಬೇಕು. ಯೇಸು ಕ್ರಿಸ್ತನು ನೀವು ನಂಬಿಕೆ ಇಟ್ಟಿದ್ದೀರಿ, ನೀವು ನಿಮ್ಮ ದೃಷ್ಟಿ ಅಂತಕೊಂಡಿದ್ದೀರಿ, ಕರ್ತನ ಸಭೆಗೆ ನೀವು ಬರುತ್ತೀರಿ. ಹಾಗಾದರೆ ಕರ್ತನ ಸಭೆಯಲ್ಲಿ ದೇವರು ನಿಮ್ಮನ್ನು ಒಬ್ಬೊಬ್ಬರು ಒಂದು ಪಾತ್ರೆಯನ್ನಾಗಿ ದೇವರು ಆರಿಸಿಕೊಂಡಿದ್ದಾರೆ, ನೀವು ತಿಳಿದುಕೊಳ್ಳಿರಿ. ಮತ್ತು ನಿಮ್ಮನ್ನು ದೇವರು ನಿಮ್ಮ ಸಭೆಯಲ್ಲಿ ಒಂದು ಸಭೆಗೆ ಒಂದು ಆಶೀರ್ವಾದವಾಗಿ ಸಭೆಯ ಸೇವೆ ಮಾಡೋದಕ್ಕೋಸ್ಕರವಾಗಿ ಕರ್ತ ಸೋತು ನೀವು ದೇವರು ಉಪಯೋಗ ಮಾಡಿ ಒಂದು ವರವನ್ನು ಕೊಡುವನಾಗಿದ್ದಾನೆ. ಅದು ನಿಮ್ಮ ಸಭಾ ಪಾಲಕರಿಗೆ ನಾವು ಅಧೀನರಾಗಿಕೊಂಡು, ಅಪೊಸ್ತಲ ಪೇತ್ರದಲ್ಲಿ ನಿಮ್ಮ ಸಭಾ ಇದಕ್ಕೆ ನಾವು ಅಧೀನರಾಗಿಕೊಂಡು ಅವರ ಆಲೋಚನೆ ಮೇರೆಗೆ ನಿಮಗೆ ಕೊಟ್ಟ ಸೇವೆ, ನಿಮಗೆ ಕೊಟ್ಟ ಜವಾಬ್ದಾರಿ ಮಾಡುವುದಾದರೆ ದೇವರ ಸೇವಕರು ನಿಮ್ಮನ್ನು ವರಗಳನ್ನು ಗುರುತಿಕೊಂಡು ನಿಮ್ಗೆ ಆಯ್ಕೆ ಕೊಟ್ಟು ನಿಮ್ಮನ್ನು ಅವರು ಇನ್ನೂ ಎನ್ಕರೇಜ್ ಮಾಡುತ್ತಾರೆ. ಆಗ ನೀವು ಉಪಯೋಗವಾಗ್ತೀರಿ ಮತ್ತು ಪವಿತ್ರಾತ್ಮನ ಉಪಯೋಗ ಮಾಡುವವನು ಆಗಿದ್ದಾನೆ. ಆದರೆ ನೀವು ದೇವರ ಸೇವಕರಿಗೆ ಭಯಪಟ್ಟು ಅಥವಾ ಆಲಸ್ತನ ಮಾಡಿ ನಿಮ್ಗೆ ಕೊಟ್ಟ ವರಗಳನ್ನು ನಿಮ್ಗೆ ತಾಳಂತ ಬಚ್ಚಿಡುವುದಾದರೆ ದೇವರಿಗೆ ನಿಮ್ಮ ಮೇಲೆ ಕೋಪ ಬರುತ್ತದೆ ಮತ್ತು ದೇವರ ಶಿಕ್ಷೆಗೆ ಒಳಪಡುತ್ತೀರಿ, ಕರ್ತನ ರೂಪಾಂತರದಲ್ಲಿ ಕೈ ಬೀಳಪಡುತ್ತೀರಿ. ಮತ್ತು ಅಷ್ಟೇ ದೇವರು ಇದ್ದವನಿಗೆ ಯಾರು ಉಪಯೋಗ ಮಾಡಿ ಇನ್ನೂ ಈ ರೀತಿ ನಿಮಗೆ ಕೊಟ್ಟ ವರಗಳನ್ನು ಉಪಯೋಗ ಮಾಡಿರಿ, ನಿಮಗೆ ಕೊಟ್ಟ ಸೇವೆಯನ್ನು ಅತಿ ಆಸಕ್ತಿ ಮಾಡಿರಿ, ಅದಕ್ಕೆ ಪ್ರತಿಫಲ ದೇವರು ಕೊಡುವನು ಆಗಿದ್ದಾನೆ. ಪ್ರಿಯರೇ, ಈ ರೀತಿ ಅಪೊಸ್ತಲ ಪೌಲ ಹೇಳ್ತಾನೆ, ನೀವೊಂದು ಪಾತ್ರೆಯನ್ನು ನಿಮ್ಮ ಸಭೆಯಲ್ಲಿ ಉಪಯೋಗ ಆಗುವುದೇ. ನಮ್ಮ ಸಭೆ ಅಭಿವೃದ್ಧಿ ಮಾತ್ರ ಅಲ್ಲ, ದೇವರ ಸುವಾರ್ತೆಯು ಅನೇಕರ ಪ್ರಸಾರವಾಗುವುದು, ಅನೇಕ ಆತ್ಮಗಳ ಕರ್ತನ ಕಡೆಗೆ ತನ್ನಿಗೆ ದೇವರನ್ನು ಉಪಯೋಗ ಮಾಡುವನು ಆಗಿದ್ದಾನೆ. ಪ್ರಿಯರೇ, ಏಳನೇ ಸಂಗತಿ ನೋಡ್ತೇವೆ, ಒಳ್ಳೆಯ ಕ್ರಿಯೆಗಳನ್ನು ಮಾಡುವವರಾಗಬೇಕು. ಐಜಯ ಪ್ರವಾದನೆ ಪುಸ್ತಕ 58ನೇ ಅಧ್ಯಾಯದಲ್ಲಿ 7ನೇ ವಾಕ್ಯ, ಹಸಿದವರಿಗೆ ಅನ್ನವನ್ನು ಹಂಚುವುದು, ಅಲೆತರ ಬಡವರನ್ನು ಮನೆಗೆ ಬರ ಮಾಡಿಕೊಳ್ಳುವುದು, ಬೆತ್ತಲೆಯವರನ್ನು ಕಂಡಾಗೆಲ್ಲ ಅವರಿಗೆ ಓದಿಸುವುದು, ನಿನ್ನತೆ ನರನಾಗಲಿ ಯಾವನೇ ಆಗಲಿ ಮುಖ ತಪ್ಪಿಸಿಕೊಳ್ಳುವುದು, ಇವುಗಳಲ್ಲಿ ನನಗೆ ಇಷ್ಟವಾದ ಉಪವಾಸ ವ್ರತವಲ್ಲವೇ. ಪ್ರಿಯ, ಇಲ್ಲಿ ಐಜಯ ಪ್ರವರ್ತನೆ, ನೀವು ಉಪವಾಸ ಮಾಡೋದಕ್ಕೆ ಊಟ ಬಿಟ್ಟು ಕಡೆ ಪ್ರಾರ್ಥನೆ ಮಾಡೋದು ಮಾತ್ರ, ಅದರೊಟ್ಟಿಗೆ ಪ್ರಿಯ ನೀವು ಇದು ಅರ್ಥವಾಗಿದೆ. ಏಳನೇ ಹಸಿದವರೇ ಆತ್ಮನಾಶವಾಗಿ ಆತ್ಮಗಳಿಗೆ ಪ್ರೇರಣೆ ದೇವರ ವಾಕ್ಯ ಕೊಡುವುದು, ಅದು ಒಂದು ಅರ್ಥವಾಗಿದೆ. ಹಸಿದ ಅನ್ನೋ ಇನ್ನೊಂದಾಗಿದೆ, ನೀವು ಮಾಡೋ ಚಾರಿಟೇಬಲ್ ಸೇವೆ, ಸೋಷಿಯಲ್ ವರ್ಕ್, ಚಾರಿಟಿ ವರ್ಕ್, ಈ ರೀತಿ ನೀವು ಮಾಡೋ ಒಳ್ಳೆಯ ಕ್ರಿಯೆ, ಏನು ನಿಮಗೆ ಒಳ್ಳೆಯ ಕ್ರಿಯೆ ಮಾಡಲಿಕ್ಕೆ ನಿಮಗೆ ಸಾಧ್ಯ ಉಂಟು, ಆ ರೀತಿಯಲ್ಲಿ ನೀವು ಒಳ್ಳೆಯ ಕ್ರಿಯೆ ಮಾಡುವರಾಗಬೇಕು. ನಿಮಗೆ ಸುವಾರ್ತೆ ಕೊಡಲಿಕ್ಕೆ ಸಾಧ್ಯ ಉಂಟು, ಅಂಥ ಆತ್ಮಗಳಿಗೆ ಸುವಾರ್ತೆ ಕೊಡುವರಾಗಬೇಕು. ಈ ರೀತಿ ನಿಮಗೆ ಕೊಟ್ಟ ಸುವಾರ್ತೆ ಸೇವೆ, ಆಟ ನಿಮಗೆ ಕೊಟ್ಟ ಚಾರಿಟೇಬಲ್ ಮಿನಿಸ್ಟ್ರಿ, ಈ ರೀತಿ ನೀವು ಮಾಡೋ ಒಳ್ಳೆಯ ಕ್ರಿಯೆಗಳನ್ನು ಅತಿ ಆಸಕ್ತಿಯಿಂದ ಮಾಡುವರಾಗಬೇಕು. ಆ ಒಳ್ಳೆಯ ಕ್ರಿಯೆಗಳ ಮುಖಾಂತರ ದೇವರು ನಿಮ್ಮನ್ನು ಉಪಯೋಗ ಮಾಡ್ತಾನೆ, ಅನೇಕ ಆತ್ಮಗೆಲ್ಲುವುದಕ್ಕೆ, ಮತ್ತು ದೇವರದಲ್ಲಿ ಮಹಿಮೆ ಹೊಂದುವನು ಆಗಿದ್ದಾನೆ. ಅದಕ್ಕೆ ಇನ್ನೊಂದು ವಾಕ್ಯ ನಾವು ನೋಡ್ತೇವೆ, ಇಬ್ರಿಯವರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 16ನೇ ವಾಕ್ಯ, ಇದಲ್ಲದೆ ಪರೋಪಕಾರವನ್ನು ಧರ್ಮ ಮಾಡುವುದನ್ನು ಮರೆಯಬಿಡಿರಿ, ಇವೇ ದೇವರಿಗೆ ಸಮರ್ಪಕವಾದ ಯಜ್ಞಗಳು. ಅಷ್ಟೇ ನಿಮಗೆ ದೇವರು ನಿಮ್ಗೆ ಆರ್ಥಿಕ ದೇವರು ಸಮೃದ್ಧಿ ಕೊಟ್ಟಿರುವುದಾದರೆ ಪ್ರತಿಯೊಬ್ಬ ವಿಶ್ವಾಸಿಯು ದಶಮದ ಕಾಣಿಕೆಯನ್ನು ಬಡವನಾಗಿ ಕೊಡಲೇಬೇಕು. ದೇವರ ಆಜ್ಞೆ ಆಗಿದೆ. ಅದು ಇನ್ನೂ ಎಕ್ಸ್ಟ್ರಾ ಕೊಡುವುದು ನಿಮ್ಮ ಸಾಮರ್ಥ್ಯ ಪ್ರಕಾರ. ನೀವು ಇನ್ನೂ ಎಷ್ಟು ದೇವರ ಆರ್ಥಿಕ ನಿಮ್ಗೆ ಸಮೃದ್ಧಿ ಕೊಡುವಾಗ ನೀವು ಇನ್ನೆಷ್ಟಾಗಿ ಪರೋಪಕಾರ ಮಾಡೋದು, ದಾನ ಧರ್ಮ ಮಾಡೋದು, ದೇವರ TV ಸೇವೆಗೆ ನೀವು ಕೊಡುವುದು, ಇದೆಲ್ಲ ನೀವು ಮಾಡುವ, ಅಥವಾ ಚಾರಿಟೇಬಲ್ ಆಶ್ರಮಕ್ಕೆ ಕೊಡುವುದು, ಇದೆಲ್ಲ ನೀವು ಮಾಡುವ ಒಳ್ಳೆಯ ಕ್ರಿಯೆಗಳು ನೀವು ಮಾಡುವರಾಗಬೇಕು. ಇದರ ಮುಖಾಂತರ ದೇವರಿಗೆ ಮಹಿಮೆ ಆಗ್ತದೆ, ಇದರ ಮುಖಾಂತರ ದೇವರ ಸೇವೆ ಅಭಿವೃದ್ಧಿ ಆಗ್ತದೆ,
ಇದೇ ಟಿ ವಿ ಮಾಧ್ಯಮದ ಅನೇಕ ಊರುಗಳಿಗೆ ಈ ಟಿ ವಿ ಮುಖದ ಅನೇಕ ಸುವಾರ್ತೆ ಸಿಗುತ್ತೆ. ಈ ರೀತಿ ನೀವು ಪ್ರೇರೆ ಖಾಲಿ ನೀವು ನಿಮ್ಮ ಆರ್ಥಿಕ ಕ್ಷೇತ್ರದಲ್ಲಿ ನೀವು ಆಂಕರಿಗಳಾಗಿರದೆ ದೇವರು ನಿಮ್ಮ ಸಂಬಳ ಜಾಸ್ತಿ ಮಾಡುವಾಗ ನೀವು ದೇವರ ದಶಮ ಕಾಣಿ ಕೊಡೋದು ಮಾತ್ರ, ಅದಕ್ಕೆ ಹೆಚ್ಚಾಗಿ ಪರೋಪಕಾರ ದಾನದ ಮಾಡು, ಈ ಒಳ್ಳೆ ಕ್ರಿಯೆಗಳನ್ನು ಮಾಡುವ ಇದರ ಮುಖ ದೇವರಿಗೆ ಮಹಿಮುಂಟಾಗುತ್ತೆ. ಅದರಿಂದ ಇನ್ನೊಂದು ವಾಕ್ಯ ನೋಡ್ತೇವೆ, ಯಾಕೋಬನ ಬರೆದ ಪತ್ರಿಕೆ 1ನೇ ಅಧ್ಯಾಯದಲ್ಲಿ 27ನೇ ವಾಕ್ಯ, ಜೇಮ್ಸ್ 1:27. ಸಂಕಟದಲ್ಲಿ ಬಿದ್ದ ದಿಕ್ಕಿಲ್ಲದವರನ್ನು ವಿಧೇಯವರನ್ನು ಪರಾಮರಿಸಿ ತನಗೆ ಪ್ರಪಂಚದ ದೋಷ ಹತ್ತದಂತೆ ನೋಡಿಕೊಂಡಿರುವುದೇ ತಂದೆ ದೇವರ ಸನ್ನಿಧಾನದಲ್ಲಿ ಶುದ್ಧವು ನಿರ್ಮಲ ಆಗಿರೋ ಭಕ್ತಿ. ಇನ್ನೊಂದು ಅಪೊಸ್ತಲ ಯಾಕಂದರೆ ದಿಕ್ಕಿಲ್ಲದವರನ್ನು ವಿಧೇಯವರನ್ನು ನೋಡಿಕೊಳ್ಳುವುದು, ಅವರಿಗೆ ಸಹಾಯ ಮಾಡೋದು, ಅವರಿಗೆ ಪರೋಪಕಾರ ಮಾಡೋದು, ಅವರಿಗೆ ಆಶ್ರಮಕ್ಕೆ ಸೇರಿಸೋದು, ಇದೆಲ್ಲ ಮಾಡುವ ಸೇವೆ ದೇವರಿಗೆ ಮೆಚ್ಚುವವನಾಗಿದೆ. ಈ ರೀತಿ ಏನು ನಿಮಗೆ ಸೇವೆ ಮಾಡಲಿಕ್ಕೆ ದೇವರ ಆತ್ಮನು ನಿಮಗೆ ನಡೆಸ್ತಾನೋ, ಭಾರ ಕೊಡೋದು ಆ ರೀತಿ ನೀವು ಕರ್ತನ ಸೇವೆ ಮಾಡುವುದಾದರೆ ದೇವರ ಆತ್ಮನು ಪ್ರತಿಯೊಂದು ಸೇವೆ ಮಾಡಲಿಕ್ಕೆ ಬೇಕಾದ್ರೆ ನಿಮಗೆ ಬಲವನ್ನು ಕೊಡುತ್ತಾನೆ, ಜ್ಞಾನವನ್ನು ಅಭಿಷೇಕರು ನಿಮ್ಮನ್ನೊಂದು ಪಾತ್ರೆಯಾಗಿ ಉಪಯೋಗ ಮಾಡ್ತಾನೆ. ಯಾಕಂದರೆ ಯೇಸು ಕ್ರಿಸ್ತ ಹೇಳ್ತಾನೆ, ಮತ್ತೆ ಬರೆಸುವಾರ್ತೆ 5ನೇ ಅಧ್ಯಾಯದಲ್ಲಿ 13-14 ವಾಕ್ಯದಲ್ಲಿ ಈ ರೀತಿ ಹೇಳ್ತಾನೆ, ನೀವು ಭೂಮಿಗೆ ಉಪ್ಪಾಗಿದ್ದೀರಿ, ಉಪ್ಪು ಸಪ್ಪಗಾದರೆ ಅದಕ್ಕೆ ಇನ್ನಾತರಿಂದ ಉಪ್ಪಿನ ರುಚಿ ಬಂದಿತು, ಜನರು ಅದನ್ನು ಹೊರಗೆ ಹಾಕಿ ತಿಳಿಯುವುದಕ್ಕೆ ಅದು ಯೋಗ್ಯ ಹೊರತು ಮತ್ತವ ಕೆಲಸಕ್ಕೂ ಬಾರದು. ಪ್ರಿಯ ನೀವು ಈ ಭೂಲೋಕಕ್ಕೆ ಉಪ್ಪಾಗಿ ಒಂದು ರುಚಿಕರವಾಗಿ ನಿಮ್ಮ ಜೀವಿತ ನಿಮ್ಮ ಸಭೆಗೆ ಒಂದು ಉಪ್ಪಾಗಿರಬೇಕು. ನಿಮ್ಮ ಇರುವ ಊರಿನಲ್ಲಿ ನೀವು ವಾಸ ಮಾಡುವ ನಿಮ್ಮ ನೆರೆ ಮನೆ ಒಂದು ಉಪ್ಪಿನಾಗಿ ರುಚಿ ಕೊಡಬೇಕು. ಹಾಗಾದರೆ ನಿಮ್ಮ ಕೊಟ್ಟ ಸೇವೆ, ಕೊಟ್ಟ ವರಗಳನ್ನು, ಪರೋಪಕಾರವನ್ನು, ದಾನ ಧರ್ಮವನ್ನು, ಈ ಒಳ್ಳೆ ಕ್ರಿಯೆ ಮಾಡುವವರಾಗಬೇಕು. ಮತ್ತು 14 ವಾಕ್ಯತೆ, ನೀವು ಲೋಕಕ್ಕೆ ಬಲಕ್ಕಾಗಿದ್ದೀರಿ, ಗುಡ್ಡದ ಮೇಲೆ ಕಟ್ಟಿದ ಊರು ಮರೆಯಾಗಿರಲಾರದು, ಮತ್ತು ದೀಪವನ್ನು ಹತ್ತಿಸಿ ಕೊಳಗದಲ್ಲಿ ಇಡುವುದಿಲ್ಲ, ದೀಪಸ್ತಂಭದ ಮೇಲೆ ಇಡುತ್ತಾರಷ್ಟೇ, ಆಗದು ಮನೆಯಲ್ಲವರಿಗೆ ಬೆಳಕು ಕೊಡುವುದು, ಅದನ್ನು ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವ್ರು ನಿಮ್ಮ ಒಳ್ಳೆಯ ಕ್ರಿಯೆ ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಇಲ್ಲ ಇದು ಹತ್ತಿಸ್ಬಿಡ್ತಾರೆ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಈ ರೀತಿ ನಿಮಗೆ ಕೊಟ್ಟ ಪ್ರೇರೆ ತಾಳಂತು ಕೊಟ್ಟ ವರಗಳು ನಿಮ್ಮ ಸಭೆಯಲ್ಲಿ ಉಪಯೋಗ ಮಾಡಬೇಕು. ಸಭೆ ಅಭಿವೃದ್ಧಿ ಆಗ್ತದೆ. ಅದೇ ರೀತಿ ಲೋಕದಲ್ಲಿ ಪ್ರೇರೆ ನಿಮ್ಮ ಊರಿನಲ್ಲಿ ನಿಮ್ಮ ಕೆಲಸದಾಗಿದೆ ನಿಮಗೆ ಕೊಟ್ಟ ಬೆಳಕು, ಕೊಟ್ಟ ವರಗಳು, ಕೊಟ್ಟ ತಲಂತು ಅದನ್ನು ಉಪಯೋಗ ಮಾಡುತ್ತಾರೆ. ಅನೇಕ ಅನ್ಯ ಜನರು ನಿಮ್ಮನ್ನು ನೋಡಿಕೊಂಡು ಕರ್ತನ ಕಂಡುಕೊಳ್ಳುತ್ತಾರೆ. ಅಷ್ಟೇ ಅಲ್ಲದೆ ಅವ್ರು ನಿಮ್ಮ ಮುಖ ದೇವರಿಗೆ ಮಹಿಮೆ ಕೊಡುತ್ತಾರೆ. ಈ ರೀತಿ ನಿಮ್ಮ ಪಾತ್ರೆಯನ್ನು 7 ರೀತಿಯಲ್ಲಿ ದೇವರ ಆತ್ಮನಿಗೆ ಒಪ್ಪಿಸಿಕೊಡುವುದರೆ ಅಪ್ಪಳಿಸಿಕೊಳ್ಳುತ್ತೆ. ನಿಮ್ಮ ಪಾತ್ರೆಯನ್ನು ದೇವರ ಆತ್ಮನು ವರಗಳನ್ನು ಕೊಟ್ಟು, ಅಭಿಷೇಕ ಕೊಟ್ಟು, ಜ್ಞಾನ ಕೊಟ್ಟು ನಿಮ್ಮನ್ನು ತನ್ನ ಮಹಿಮೆಗಾಗಿ ಉಪಯೋಗ ಮಾಡ್ತಾನೆ. ನಿಮ್ಮ ಸಭೆ, ನಿಮ್ಮ ಸೇವಕರು ನಿಮ್ಮ ಸೇವೆಗೆ ಉತ್ತೇಜನ ಮಾಡಿ ಈ ರೀತಿ ನಿಮ್ಮ ಸಭೆಯು ಸೇವೆಯು ಅಭಿವೃದ್ಧಿಗೆ ಕರ್ತನ ರೂಪಾಂತರ ನೀವು ಪಾಲುಗಾಗುತ್ತೀರಿ. ದೇವರ ಆಶೀರ್ವಾದ, ದೇವರ ನಮಗೆ ಸ್ತೋತ್ರವಾಗಲಿ. ಈ ಸಲ ನಿಮ್ಮ ಉತ್ತೇಜನವಾಗುವುದಾದರೆ ಯೂಟ್ಯೂಬ್ನ ಅನೇಕರಿಗೆ ಶೇರ್ ಮಾಡಿ, ಲೈಕ್ ಮಾಡಿ ಬರಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದಿಂದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತೇನೆ. ದೇವಜನಗಳ ಪ್ರತಿಯೊಬ್ಬ ಭಿಕ್ಷಕರನ್ನು ದೇವ, ನಿನ್ನ ಹಸ್ತ ಕೊಡ ಪ್ರತಿಯೊಬ್ಬರು ದೇವ, ನಿನ್ನ ಕೊಟ್ಟ ವರಗಳನ್ನು ನಿನಗೆ ತಾನಂತ ಉಪಯೋಗ ಮಾಡೋದಕ್ಕೆ ತಮ್ಮ ಪಾತ್ರೆಗಳನ್ನು ನಿನಗೆ ಒಪ್ಪಿಸಿಕೊಡೋದಕ್ಕೆ ನಿನ್ನ ಕೃಪೆಯನ್ನು ಕೊಡಬೇಕು ನಾನು ಬೇಡ್ಕೊಳ್ತೇವ. ಅದೇ ದೇವ, ಯಾರ್ಯಾರು ಈ ಸಮಯದಲ್ಲಿ ರೋಗಿಗಳು ಇರುವುದಾದರೆ ನಿಮ್ಮ ಕೈಗಳ ಮೇಲೆ ಕಿತ್ತೀರಿ. ಯಾವ ಕಷ್ಟ ದುಃಖ ಸಮಸ್ಯೆ ಇದ್ದರೆ ನಿಮ್ಮ ಕೈಗಳ ಮೇಲೆ ಕಿತ್ತೀರಿ. ನಾನು ನಿಮ್ಮ ಪ್ರಾರ್ಥನೆ ಮಾಡ್ತೇನೆ. ದೇವ ಸಮಯದಲ್ಲಿ ಈ ಕೈಗಳ ಮೇಲೆ ಕಿತ್ತ ಪ್ರತಿಯೊಂದು ರೋಗಿಗಳನ್ನು, ಪ್ರತಿ ಕಷ್ಟದಲ್ಲಿ, ರೋಗದಲ್ಲಿ, ಸಾಲದಲ್ಲಿ ಬಿದ್ದ ಪ್ರತಿಯೊಬ್ಬರನ್ನು ತಂದೆ, ಮಗ, ಪವಿತ್ರ ಹೆಸರಿನಲ್ಲಿ ಯೇಸುವಿನ ಒಡತಿನ ಒಪ್ಪಿಸಿಕೊಡುತ್ತೇನೆ. ಯೇಸು ರಕ್ತವನ್ನು ಈ ಕೈಲ ಮೇಲೆ ಪ್ರತಿಯೊಬ್ಬರ ಮೇಲೆ ರಕ್ತವನ್ನು ಪ್ರೋಗಿಸ್ತೇನೆ. ಯೇಸು ನಾಮದಲ್ಲಿ ಈ ಕೈಲ ಮೇಲೆ ಪ್ರತಿ ರೋಗಿಯಲ್ಲಿ ವಿರುದ್ಧ ಕಾರ್ಯ ಮಾಡುವಂಥ ಎಲ್ಲ ರೋಗ ದುರಾತ್ಮಗಳನ್ನು, ಎಲ್ಲ ರೋಗ ದುಷ್ಟ ಶಕ್ತಿಗಳನ್ನು, ಎಲ್ಲ ಶಾಪದ ನೊಗಗಳನ್ನು, ಬಡತನ, ಕೊರತೆ, ಸಾಲ, ಚಿಂತೆ, ಬೇಸರ, ನಿರಾಶೆ, ಜಿಗುಪ್ಸೆ ಎಂಬ ಎಲ್ಲ ನೊಗಗಳನ್ನು ಮುರಿಯುತ್ತೇನೆ. ಮತ್ತು ಪ್ರತಿಯೊಬ್ಬರನ್ನು ಯೇಸು ನಾಮದಲ್ಲಿ ಎಲ್ಲ ರೋಗದ ಬಿಡಿಸ್ತೇನೆ. ಪ್ರತಿಯೊಬ್ಬರ ಆರೋಗ್ಯ, ಮನಸ್ಸು ಸಮಾಧಾನ, ಸಂತೋಷ, ಆರ್ಥಿಕ ಸಮೃದ್ಧಿ ರಿಲೀಸ್ ಮಾಡ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಜಯವೆನ್ನಿರಿ, ಜಯ ವೀರ ದೇವನಿಗೆ ನಿತ್ಯ ಸ್ತುತಿ.